ಯಾರು ಅಂತ ಪತ್ತೆ ಆಗ್ತಿಲ್ಲ, ಜೆಡಿಎಸ್ ಅವರಿಗೂ ಪತ್ತೆ ಆಗ್ತಿಲ್ಲ. ಧರ್ಮಸ್ಥಳಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ನಾಣೆ ಪ್ರಮಾಣ ಅಲ್ಲಿ ತನಕ ಹೋಗಿ ನಿಂತಿದೆ. ಈಗ ನಾವು ಕುಮಾರಸ್ವಾಮಿ ಅವ್ರನ್ನ ಇದು ನನ್ನ ಕನಸಿನ ಕೂಸೋ ಅಲ್ವೋ ಅಂತೇಳಿ ಧರ್ಮಸ್ಥಳಕ್ಕೆ ಕರಿಬೇಕು. ನಾವು ಇವಾಗ ಬಂದು ಹೇಳಪ್ಪ ನೀನು ಈ ಸ್ಟೇಟ್ಮೆಂಟ್ ಹೇಳಿದ್ಯೋ ಇಲ್ವೋ ಅಂತೇಳಿ ನಾವು ಈಗ ಅಲ್ಲಿ ಕರಿಬೇಕು. ಈಗ ಅಡ್ಡ ಮತದಾನಕ್ಕೆ ಅವ್ರು ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಬರ್ಬೇಕು ಧರ್ಮಸ್ಥಳಕ್ಕೆ. ನಾವು ಬಂದು ಹೇಳ್ತೀವಿ, ಕುಮಾರಸ್ವಾಮಿ ಅವ್ರು ಈ ಮಾತು ಹೇಳೋರಿಂದ ನಾವು ಬಂದು ಧರ್ಮಸ್ಥಳದಲ್ಲಿ ಹೇಳ್ತೀವಿ. ಕುಮಾರಸ್ವಾಮಿ ಅವರು ಬಂದು ಹೇಳಿ ಧರ್ಮಸ್ಥಳದಲ್ಲಿ ನಾನು ಹೇಳಿಲ್ಲ ರೀ ನಾನು ಅದನ್ನ ಅಂತ. ಅವ್ರು ಕರೆದವ್ರಲ್ಲ, ಅವರೇ ಕರೆದವ್ರು, ನಾವು ಕರೆದಿರೋದಲ್ಲ. ಅವ್ರು ಕರೆದವ್ರು ಅಡ್ಡ ಮತದಾನಕ್ಕೆ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ, ಅವರೆಲ್ಲರ ಕರೆದು ಮಾಡಿಸ್ಕೊಳ್ಳಿ, ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಅದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋಕ್ಕಾಗಲ್ಲ. ಈ ವಿಚಾರದಲ್ಲಿ ಮಾತಾಡಬೇಕು ಧರ್ಮಸ್ಥಳದಲ್ಲಿ. ಈ ವಿಚಾರನೂ ಧರ್ಮಸ್ಥಳದಲ್ಲಿ ಮಾತಾಡಲಿ ಅಂತೀರಾ? ಯಾರು ಬಿಡದಿ ವಿಚಾರ ಅವ್ರನ್ನ ಅಲ್ಲಿ ಕರೆದ್ರೆ ನಾವು ಇವ್ರನ್ನ ಅಲ್ಲಿ ಕರಿತೀವಿ. ಈ ವಿಚಾರಕ್ಕೆ ಪ್ರಾಮಾಣಿಕತೆ ಎಷ್ಟು ಅಂತ ಗೊತ್ತಾಗಬೇಕಲ್ಲ. ಅವ್ರು ಕರೆದ್ರೆ, ಬಿ ಜೆ ಪಿಯವ್ರು ಕರೆದ್ರೆ, ಕುಮಾರಸ್ವಾಮಿ ಅವರು ಪಾರ್ಟ್ ಆಫ್ ದಿ ಬಿ ಜೆ ಪಿ ತಾನೆ, ಅವರು ಬಂದು ಈ ವಿಚಾರನ ಅಲ್ಲೇ ಚರ್ಚೆ ಮಾಡೋಣ. ಹಂಗಾರೆ ಅವ್ರು ಕರೆದ್ರೆ, ನಾವು ಕರಿತಾ ಇಲ್ಲ, ಅವ್ರು ಕರೆದ್ರೆ ಇವರು ಬರಲಿ, ಈ ವಿಚಾರನ ಅಲ್ಲೇ ಚರ್ಚೆ ಮಾಡೋಣ. ಆ ಭಗವಂತನ ಮುಂದೆ ತೀರ್ಮಾನ ಮಾಡೋಣ. ಸುಳ್ಳು ಎಷ್ಟು ಸತ್ಯ ಎಷ್ಟು ಅಂತ ಭಗವಂತ ತೀರ್ಮಾನ ಮಾಡಲಿ. ಯಾರು ಸುಳ್ಳು ಹೇಳ್ತಾರೆ ಅವ್ರಿಗೆ ಶಿಕ್ಷೆ ಕೊಡಲಿ, ನಾವು ಸುಳ್ಳು ಹೇಳಿದ್ರೆ ನಮಗೆ ಶಿಕ್ಷೆ ಕೊಡಲಿ, ಅವ್ರು ಸುಳ್ಳು ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಕೊಡಲಿ. ಬಹುಶಃ ಮಂಜುನಾಥನ ಸನ್ನಿಧಾನದಲ್ಲಿ ಏನಾರ ಸುಳ್ಳು ನಡೆದ್ರೆ ಬಹುಶಃ ಅವನು ಸರ್ವನಾಶ ಆಗೋಯ್ತಾನೆ. ಅಲ್ಲೇ ಹೋಗ ನಡೀರಿ, ಅಲ್ಲೇ ಚರ್ಚೆ ಮಾಡೋಣ. ಅವ್ರು ಕರೆದ್ರೆ, ನಾವು ಕರೆದಿಲ್ಲ. ಆಮೇಲೆ ನೀವು ಕರೆದ್ರು ಅಂತ ಅಂದ್ಬಿಡಿ. ಆಮೇಲೆ ಹೋಗಿ ಕೇಳ್ತೀರ ನೀವು ಬಾಲಕೃಷ್ಣ ಅವ್ರು ಅದಕ್ಕೆ ಕರೆದ್ರು ಅಂತ.